ರಾಜ್ಯದಲ್ಲಿ ಹೆಚ್ಚಾಯಿತು ಡೇಂಜರಸ್ ಡೆಂಗಿ ಡವಡವ. ರಾಜ್ಯದಲ್ಲಿ 7,000ಕ್ಕೂ ಅಧಿಕ ಕೇಸ್ಗಳು ಈವರೆಗೂ ದಾಖಲಾಗಿದ್ದಾವೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 175 ಹೊಸ ಡೆಂಗಿ ಕೇಸ್ಗಳು ದೃಢಪಟ್ಟಿದ್ದಾವೆ. ರಾಜ್ಯದ ಜನರಲ್ಲಿ ಈಗ ಡೆಂಗಿ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ 175 ಜನರಲ್ಲಿ ಡೆಂಗಿ ಜ್ವರ ದೃಢಪಟ್ಟಿದೆ. ಇನ್ನು ಬಿಬಿಎಂಪಿ ವ್ಯಾಪ್ತಿಯಲ್ಲೇ ಹೊಸದಾಗಿ 115 ಜನರಿಗೆ ಡೆಂಗಿ ಕಾಣಿಸಿಕೊಂಡಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 127 ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಉಳಿದವರು ಮನೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಪ್ರಗತಿ. ರಾಜ್ಯದಲ್ಲಿ ದಿನೇ ದಿನೇ ಈ ಡೆಂಗಿ ಜ್ವರಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಅದಕ್ಕೆ ರಾಜ್ಯ ಸರ್ಕಾರ ಅಥವಾ ಆರೋಗ್ಯ ಇಲಾಖೆ ಏನ್ ಕ್ರಮ ಕೈಗೊಂಡಿದೆ, ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸ್ ದಾಖಲಾಗಿದೆ, ಸೊ ಇದಕ್ಕೆ ಯಾವ ರೀತಿಯಾಗಿರುವಂತೆ ಸೂಚನೆ ನೀಡಲಾಗಿದೆ? ಸಭಾ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಒಂದಷ್ಟು ಸೂಚನೆಯನ್ನ ಜನರಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಮೊದಲನೇದಾಗಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಜೊತೆಗೆ ಅವರ ಮನೆ ಸುತ್ತಮುತ್ತ ಈ ಟೆಂಡರ್ ಕೋಕೋನಟ್ ಆಗ್ಲಿ ಅಥವಾ ಹೂಕುಂಡಗಳಾಗ್ಲಿ ಅವೆಲ್ಲವಲ್ಲೂ ಕೂಡ ನೀರು ನಿಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ನೀರು ಸ್ಟಾಕ್ ಆಗದೆ ಇರೋ ರೀತಿ, ಅಂದ್ರೆ ಆ ಕೊಳಕು ನೀರು ಸಂಗ್ರಹ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಇರಬೇಕು. ನೀರು ಸುಮಾರು ದಿನಗಳ ಕಾಲ ಸ್ಟೋರ್ ಆಗದೆ ಇರೋ ಹಾಗೆ ನೋಡ್ಕೊಳ್ತಾ ಇರಬೇಕು ಅನ್ನುವಂತಹ ಸಲಹೆ ಸೂಚನೆಗಳನ್ನ ಕೊಡ್ತಾನೆ ಇದೆ. ಅದ್ರ ಜೊತೆಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎಲ್ಲಾ ಝೋನ್ ಅಲ್ಲೂ ಕೂಡ ಆಯಾ ಝೋನಿನ ಆಯುಕ್ತರು ಯಾರಿರ್ತಾರೆ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಸೆಟಪ್ ಮಾಡಿ 15 ದಿನಕ್ಕೊಂದು ಸಲ ಎಲ್ಲಿ ಅತಿ ಹೆಚ್ಚು ಡೆಂಗಿ ಕಾಣಸಿಗುತ್ತೋ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಮಹದೇವಪುರ ಆಗಲಿ ಅಥವಾ ಬೆಂಗಳೂರು ಪೂರ್ವ ಆಗಲಿ ಈ ಭಾಗದಲ್ಲೆಲ್ಲ ಒಂದು ಟೀಮ್ ಅಲ್ಲಿ ಅವರು ಹೋಗಿ ಕೆಲಸವನ್ನ ಮಾಡಬೇಕು. ಅದರ ಜೊತೆಗೆ ಇಡೀ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆಶಾ ಕಾರ್ಯಕರ್ತೆಯರು ಜೊತೆಗೆ ಒಂದಷ್ಟು ಸ್ವಯಂ ಸೇವಕರು ಹಾಗೆ ಬಿಬಿಎಂಪಿ ಸಿಬ್ಬಂದಿ ಯಾರಿರ್ತಾರೆ ಅವರೆಲ್ಲರೂ ಸೇರಿ ಈ ಮನೆ ಮನೆಗೆ ಹೋಗಿ ಜನರಿಗೆ ಈ ಡೆಂಗ್ಯೂ ಕುರಿತಾಗಿ ಅರಿವು ಮೂಡಿಸುವಂತಹ ಕೆಲಸ ಮಾಡಬೇಕು. ಜೊತೆಗೆ ಲಾರ್ವಾ ಉತ್ಪತ್ತಿಯಾಗುವಂತಹ ಪ್ರದೇಶವನ್ನ ನಾಶಪಡಿಸಬೇಕು. ಈ ರೀತಿಯಾಗಿ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸಭೆ ಮೇಲೆ ಸಭೆ ಮಾಡಿದ್ದಾರೆ. ಆರೋಗ್ಯ ಸಚಿವರು ಸಭೆ ಮಾಡಿದ್ದಾರೆ, ಸಿಎಂ ಕೂಡ ಸಭೆ ಮಾಡಿದ್ದಾರೆ, ಆರೋಗ್ಯ ಸಚಿವರು ಡಿಎಚ್ಒಗಳ ಜೊತೆ ಕೂಡ ಸಭೆ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಇವೆಲ್ಲವೂ ಕೂಡ ಕೇವಲ ಮಾಧ್ಯಮದ ಮುಂದೆ ಮಾತ್ರ ಸೀಮಿತ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಯಾಕಂತ ಕೇಳಿದ್ರೆ ಮಹದೇವಪುರದಲ್ಲಿ ಒಂದೇ ದಿನದಲ್ಲಿ ನಿನ್ನೆ 30ಕ್ಕೂ ಅಧಿಕ ಕೇಸ್ಗಳು ದಾಖಲಾಗಿತ್ತು. ಆ ಭಾಗದಲ್ಲಿ ನೀವು ಹೋಗಿ ಒಂದ್ ಸ್ವಲ್ಪ ವಿಸಿಟ್ ಮಾಡಿದ್ರೆ ಅಲ್ಲಿರುವಂತಹ ಜನ ಹೇಳ್ತಾ ಇರುವಂತದ್ದು ಯಾವುದೋ ಸ್ಟಾಮ್ ವಾಟರ್ ಡ್ರೈನ್ ನ ನೀರೋ ಅಥವಾ ಇನ್ಯಾವುದೋ ಕೊಳಚೆ ನೀರೋ ಅಥವಾ ಇನ್ಯಾವುದೋ ಮಳೆ ನೀರೋ ಎಲ್ಲೆಲ್ಲಿಂದನೋ ಬರ್ತಾ ಇರುವಂತಹ ನೀರು ರಸ್ತೆಯ ಮೇಲ್ಗಡೆ ಸ್ಟೋರ್ ಆಗ್ತಾ ಇದೆ, ಅಥವಾ ಒಂದಷ್ಟು STP ನೀರು ಅದೆಲ್ಲವೂ ಕೂಡ ರಸ್ತೆಯ ಮೇಲ್ಗಡೆ ಸ್ಟೋರ್ ಆಗ್ತಾ ಇದೆ. ಇದೆಲ್ಲವನ್ನು ಕೂಡ ಕ್ಲಿಯರ್ ಮಾಡೋದಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ 7,006 ಒಟ್ಟು ಪ್ರಕರಣಗಳು ದಾಖಲಾಗಿರುವಂತದ್ದು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೊಡುಗೆ ಅಪಾರ ಇದೆ ಅಂತ ಹೇಳ್ಬೋದು. 1908 ಕೇಸ್ಗಳು ದಾಖಲಾಗಿರುವಂತದ್ದು. ಸೊ ಅತಿ ಹೆಚ್ಚು ಪ್ರಕರಣಗಳು ಬಿಬಿಎಂಪಿಯಲ್ಲೇ ದಾಖಲಾಗ್ತಾ ಇರುವಂತದ್ದು. ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಆದಷ್ಟು ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ವಹಿಸುವಂತಹ ಅವಶ್ಯಕತೆ ಇದೆ. ಕೇವಲ ಬಾಯಿ ಮಾತಿಗೆ, ಕೇವಲ ಅಧಿಕಾರಿಗಳ ಸೂಚನೆ, ಕೇವಲ ಒಂದಷ್ಟು ಮೇಲ್ನೋಟಕ್ಕೆ ಮಾತ್ರ ಸೀಮಿತ ಆಗಿದೆ. ಗ್ರೌಂಡ್ ಅಲ್ಲೂ ಕೂಡ ಹೋಗಿ ಕೆಲಸ ಮಾಡುವಂತಹ ಅವಶ್ಯಕತೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಖಂಡಿತವಾಗಿಯೂ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.